ಈಗ ನಾನು ಅದನ್ನ ಹೇಳ್ತಿದ್ದೆ. ಕೆ.ಎನ್. ರಾಜಣ್ಣ ಒಬ್ಬ ಸಚಿವರು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಟೆಂಟಲ್ಲಿ 3 ಗೊಂಬೆ ಇಟ್ಟಿದ್ರು. ರಾಜಣ್ಣರೇ, ನೀವೊಬ್ಬ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಯಾರನ್ನ ಓಲೈಸಗೋಸ್ಕರ ಈ ರೀತಿ ಅಸಂಬದ್ಧವಾದ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಮತ್ತೊಮ್ಮೆ ಇವತ್ತು ಅವರ ಮಾತಿಗೆ ನನ್ನ ಮಾತಿಗೆ ಬದ್ಧ ಅಂತ ಹೇಳಿದ್ದಾರೆ. ಅರೆ, ಭಾರತೀಯ ಪುರಾತತ್ವ ಪ್ರಾಚೀನ ಇಲಾಖೆ ಕೆ ಮೊಹಮ್ಮದ್ ಅನ್ನವರು ಇದು ಶ್ರೀರಾಮ ಮಂದಿರ ಇತ್ತು ಅಂತ ಹೇಳಿ ದಾಖಲೆ ಸಮೇತ ಕೋರ್ಟಿಗೆ ಕೊಟ್ಟಾದ್ಮೇಲೆ ನಿರ್ದೇಶಕರಾದವರು ಕೆ ಮೊಹಮ್ಮದ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್, ಅವರು ರಾಮ್ಲಲ್ಲಾ ಅಂತ ಹೇಳಿ ಸರ್ಟಿಫಿಕೇಟ್ ಇದು ಕೊಟ್ಟಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ. ಈ ರೀತಿ ನೀವು ಅಲ್ಲಿ 3 ಗೊಂಬೆ ಇಟ್ಟಿದ್ರು ಅಂದ್ರೆ ಎಷ್ಟು ಒಬ್ಬ ಸಚಿವನಾಗಿ ಯಾವ ರೀತಿ ಮಾತಾಡ್ತೀರಿ? ಶ್ರೀರಾಮನ ಶಾಪ ಬಹುಶಃ ಇವರು ಖಂಡಿತ ತಟ್ಟುತ್ತೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರೀತಿ ಶ್ರೀರಾಮನ ಬಗ್ಗೆ ಅಗ್ರವಾಗಿ ಯಾರು ಮಾತಾಡ್ತಾರೆ, ಯಾರೇ ರಾಜಣ್ಣ ಇರ್ಬೋದು, ಯಾರೇ ಇರ್ಬೋದು, ಅಂತ ಸಚಿವರನ್ನ ವಜಾ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಈಗ ನಾನು ಅದನ್ನ ಹೇಳ್ತಿದ್ದೆ. ಕೆ.ಎನ್. ರಾಜಣ್ಣ ಒಬ್ಬ ಸಚಿವರು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಟೆಂಟಲ್ಲಿ 3 ಗೊಂಬೆ ಇಟ್ಟಿದ್ರು. ರಾಜಣ್ಣರೇ, ನೀವೊಬ್ಬ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಯಾರನ್ನ ಓಲೈಸಗೋಸ್ಕರ ಈ ರೀತಿ ಅಸಂಬದ್ಧವಾದ ಹೇಳಿಕೆಯನ್ನು ಕೊಡೋದ್ರ ಜೊತೆಗೆ ಮತ್ತೊಮ್ಮೆ ಇವತ್ತು ಅವರ ಮಾತಿಗೆ ನನ್ನ ಮಾತಿಗೆ ಬದ್ಧ ಅಂತ ಹೇಳಿದ್ದಾರೆ. ಅರೆ, ಭಾರತೀಯ ಪುರಾತತ್ವ ಪ್ರಾಚೀನ ಇಲಾಖೆ ಕೆ ಮೊಹಮ್ಮದ್ ಅನ್ನವರು ಇದು ಶ್ರೀರಾಮ ಮಂದಿರ ಇತ್ತು ಅಂತ ಹೇಳಿ ದಾಖಲೆ ಸಮೇತ ಕೋರ್ಟಿಗೆ ಕೊಟ್ಟಾದ್ಮೇಲೆ ನಿರ್ದೇಶಕರಾದವರು ಕೆ ಮೊಹಮ್ಮದ್, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್, ಅವರು ರಾಮ್ಲಲ್ಲಾ ಅಂತ ಹೇಳಿ ಸರ್ಟಿಫಿಕೇಟ್ ಇದು ಕೊಟ್ಟಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ. ಈ ರೀತಿ ನೀವು ಅಲ್ಲಿ 3 ಗೊಂಬೆ ಇಟ್ಟಿದ್ರು ಅಂದ್ರೆ ಎಷ್ಟು ಒಬ್ಬ ಸಚಿವನಾಗಿ ಯಾವ ರೀತಿ ಮಾತಾಡ್ತೀರಿ? ಶ್ರೀರಾಮನ ಶಾಪ ಬಹುಶಃ ಇವರು ಖಂಡಿತ ತಟ್ಟುತ್ತೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರೀತಿ ಶ್ರೀರಾಮನ ಬಗ್ಗೆ ಅಗ್ರವಾಗಿ ಯಾರು ಮಾತಾಡ್ತಾರೆ, ಯಾರೇ ರಾಜಣ್ಣ ಇರ್ಬೋದು, ಯಾರೇ ಇರ್ಬೋದು, ಅಂತ ಸಚಿವರನ್ನ ವಜಾ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.